ನಮಸ್ತೆ. ನಿನ್ನೆ ನಾನು ವರಾಯಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ದೆ. ನಿನ್ನೆ ನಾನು ಹೋದಾಗ ತುಂಬಾ ಲೇಟ್ ಆಗಿತ್ತು. ನನ್ನ ಜೊತೆ ನನ್ನ ಫ್ರೆಂಡು ಕೂಡ ಬಂದಿದ್ದರು. ಪಾಪ ಅವರು ಏನು ಹೇಳ್ಕೊಳ್ಳೋ ಪರಿಸ್ಥಿತಿಲೇ ಇಲ್ಲ. ತುಂಬಾ ಅವರು ಬೇಜಾರು ಮಾಡ್ಕೊಂಡಿದ್ರು. ನಾನು ಕಷ್ಟದಲ್ಲಿರೋರಿಗೆ ಸ್ವಲ್ಪ ನನ್ನ ಕೈಲಾಗಿತ್ತು. ನನಗೆ ದುಡ್ಡು ಕೊಟ್ಟು ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಕೆಲವೊಂದನ್ನು ನಾನು ದಾರಿಗಳನ್ನ ತೋರಿಸ್ಕೊಡ್ತೀನಿ. ಕೆಟ್ಟ ದಾರಿ ಅಂತೂ ತೋರಿಸಲ್ಲ. ಒಳ್ಳೆ ದಾರಿನೇ ನಾನು ತೋರಿಸೋದು. ಒಳ್ಳೆಯದನ್ನೇ ಮಾಡ್ತೀನಿ. ಯಾಕೆಂದರೆ ಇವತ್ತು ನಾವು ಅವ್ರಿಗೆ ಒಂದು ಒಳ್ಳೆ ದಾರಿನ ತೋರಿಸ್ಕೊಟ್ರೆ ಮುಂದೊಂದು ದಿನ ಅವರು ನಮ್ಮನ್ನು ನೆನೆಸ್ಕೋತಾರೆ. ಇಂಥ ಕಡೆ ಹೋದ್ವಿ, ಅವ್ರು ಹಿಂಗೆ ದಾರಿನ ಕೊಟ್ಟರು, ನಮ್ಗೆ ಅದಾದಮೇಲೆ ನಮ್ಗೆ ಒಳ್ಳೇದಾಯಿತು ಅಂತ ಅಂದ್ಕೋತಾರೆ. ಹಾಗೆ ನಾನು ನಿನ್ನೆ ಅವರು ಕರ್ಕೊಂಡು ದೇವಸ್ಥಾನಕ್ಕೆ ಬಂದು ಅಲ್ಲೇ ಸುಮಾರು ಒಂದು 3 ಅವರು ನಾವು ಅಲ್ಲೇ ಕೂತ್ಕೊಂಡ್ವಿ. ಕೂತ್ಕೊಂಡಾಗ ಅವರು ತುಂಬಾ ಬೇಜಾರಲ್ಲಿದ್ದರು. ನಾನು ಕೇಳಿದೆ, ಯಾಕೆ ಬೇಜಾರಿದ್ದೀರಾ, ಏನಾಯಿತು ಅಂದಾಗ ಅವ್ರು ಆಲ್ರೆಡಿ ವರಾಯಮ್ಮನವ್ರ ಹತ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡು ಒಪ್ಪಿಸ್ತಾಯಿದ್ರು. ಅದನ್ನು ಕೂಡ ನಾನು ಕೇಳಿಸ್ಕೊಂಡೆ. ಅದಾದಮೇಲೆ ನಾನು ಪೂಜೆ ಎಲ್ಲ ಆದಮೇಲೆ ನಾವು ಬಂದು ಕೂತ್ಕೊಂಡಾಗ ನಾನು ಅವ್ರನ್ನ ಕೇಳಿದೆ, ಯಾಕೆ ಬೇಜಾರಿದ್ದೀರಾ ಅಂತ. ಅವರು ತುಂಬ ಹತ್ಕೊಂಡ್ಬಿಟ್ರು. ಆಗ ಅಳಬೇಡಿ, ಏನಿದೆ ಮಾತಾಡಿ ಅಂತ ಅಂದಾಗ ಅವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಮೇಕಪ್ ಆರ್ಟಿಸ್ಟು. ತುಂಬ ಜನ ಮಕ್ಳುಗಳಿಗೆ ಅವರು ಮೇಕಪ್ನ ಹೇಳ್ಕೊಟ್ಟಿದ್ದಾರೆ. ಮೇಕಪ್ನ ಕಲಿತು ಕೆಲವರು ಜೀವನನ ಕಟ್ಕೊಂಡು ಜೀವನದ ಕಡೆ ಗಮನ ಕೊಡ್ತಿದ್ದಾರೆ. ಆದರೆ ಕೆಲವರು ಮೇಕಪ್ ಕ್ಲಾಸಸ್ಗೆ ಬಂದು ಕಲಿದೇನೆ ಟೀಚರ್ ಬಗ್ಗೆನೇ, ಅಂದರೆ ಮೇಕಪ್ ಕ್ಲಾಸಸ್ಸಲ್ಲಿ ಟೀಚ್ ಮಾಡ್ತಾರಲ್ಲ ಅವ್ರ ಬಗ್ಗೆನೇ, ಅವರ ಫ್ಯಾಮಿಲಿ, ಅವರ ಸಂಸಾರದ ಬಗ್ಗೆನೇ ಎಲ್ಲರ ಹತ್ರ, ಕ್ಲಾಸಸ್ಗೆ ಬರೋರ ಹತ್ರ, ಬೇರೆಯವ್ರ ಹತ್ರ ಎಲ್ಲರ ಹತ್ರನೂ ಇವ್ರು ಸರಿಯಾಗಿ ಕ್ಲಾಸಸ್ ಮಾಡಲ್ಲ, ಇವ್ರ ಫ್ಯಾಮಿಲಿ ಸ್ಟೋರಿ ಹಿಂಗಿದೆ, ಇವ್ರು ಹಾಗಿದ್ದಾರೆ ಅಂತ ಬರೋ ಸ್ಟೂಡೆಂಟ್ಗೂ ಕೂಡ ಕೆಟ್ಟದಾಗಿ ಒಂದು ಬಿಂಬನ ತೋರಿಸಿ ಅವ್ರ ಮೇಲೆ ಮಾತಾಡಿ ಅವರು ಎಲ್ಲವನ್ನೂ ಸಹಿಸ್ಕೊಂಡು ಎಲ್ಲ ಕಡೆ ಬಿಡು, ಏನು ಮಾಡೋಕ್ಕಾಗಲ್ಲ, ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅಂತೇಳಿ ಅವರು ಒಂದು ಗುರು ಥರ ನಿಂತ್ಕೊಂಡು ಮೇಕಪ್ ಕ್ಲಾಸಸ್ಗಳನ್ನ ಅವರು ಪ್ರತಿನಿತ್ಯ ಹೇಗೆ ಮಾಡಬೇಕು ಎಲ್ಲ ಕ್ಲಾಸಸ್ಗಳನ್ನ ಕೊಡ್ತಿದ್ರು. ಕೆಲವರು ನಿಷ್ಠೆಯಿಂದ ಕಲ್ತಿದ್ದಾರೆ. ಇನ್ನು ಕೆಲವರು ಈ ಥರ ಬೇಡದೇ ಇರೋವಂಥ ವಿಷಯಗಳು, ಬೇಡದೇ ಇರೋವಂಥ ಮಾತುಗಳನ್ನ ಆಡಿಕೊಂಡು ಕಲೀದೇನೆ ಅವರು ಏನಾಗಿದ್ದಾರೆ ಅಂದರೆ, ಅದೇ ಹೇಳಲ್ವಾ, ತಾವು ಬದುಕಲ್ಲ, ಬೇರೆಯವ್ರನ್ನೂ ಕೂಡ ಬದುಕಕ್ಕೆ ಬಿಡಲ್ಲ. ನೀವು ಒಂದು ಮೇಕಪ್ ಕ್ಲಾಸಸ್ಗೆ ಹೋಗ್ತಿದ್ದೀರಾ ದುಡ್ಡು ಕಟ್ಟಿ ಅಂತ ಅಂದರೆ ನಿಮ್ಮ ಗುರಿ ಇಟ್ಕೋಬೇಕು, ಕಲಿಬೇಕು. ಇವಾಗ ಟೀಚರ್ ಏನು ಮಾಡ್ತಾರೆ, ಬರ್ತಾರೆ, ನಿಮಗೆ ಟೀಚ್ ಮಾಡ್ತಾರೆ. ಅವ್ರು ಏನು ಹೇಳ್ಕೊಡ್ತಾರೆ ಕ್ಲಾಸಸ್ಸಲ್ಲಿ ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು ಹೊರತು ಆ ಟೀಚರ್ ಫ್ಯಾಮಿಲಿ ಏನು, ಅವ್ರ ಬಗ್ಗೆ ಏನು, ಅವ್ರ ಫ್ಯಾಮಿಲಿ ಏನು, ಅವ್ರು ಹೆಂಗಿದ್ರು, ಈಗ ಹೇಗಿದ್ದಾರೆ, ಏನು, ಅದೆಲ್ಲ ಬೇಡ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ಹುಷಾರಿಲ್ಲ ಅಂದಾಗ. ಅಲ್ಲಿ ಹೋದಾಗ ಡಾಕ್ಟ್ರು ನಮಗೆ ಏನಾಗಿದೆ ಅಂತ ನೋಡ್ತಾರೆ, ಮಾತ್ರೆಗಳ್ನ ಕೊಡ್ತಾರೆ. ನಾವು ಮಾತ್ರೆಗಳು, ಟಾನಿಕ್ಕು ಎಲ್ಲ ಕೊಟ್ಟರೆ ನಮ್ಮ ದೇಹಕ್ಕೆ ನಾವು ಅದೆಲ್ಲ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ನಾವು ತೊಗೊಂಡ್ರೇನೆ ನಾವು ಹುಷಾರಾಗೋದು. ಅದನ್ನು ಬಿಟ್ಬಿಟ್ಟು ನಮ್ಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಡಾಕ್ಟ್ರೇನು, ಡಾಕ್ಟ್ರ್ ಫ್ಯಾಮಿಲಿ ಏನು, ಡಾಕ್ಟ್ರು ಹೆಂಗಾದ್ರು, ಅವ್ರೇನು, ಅವ್ರ ಕುಟುಂಬದಲ್ಲಿ ಹಿಂಗಂತೆ ಹಂಗಂತೆ ಅಂತ ನಾವು ಹೋಗಿ ಅಪಪ್ರಚಾರ ಮಾಡ್ತೀವಾ? ಇಲ್ಲ. ಆ ಟೈಮ್ ನಮ್ಗೆ ಹುಷಾರಿರಲ್ಲ. ಡಾಕ್ಟ್ರು ಏನಾಗಿದ್ದಾರೋ ಏನೋ ನಮಗೆ ಬೇಡ. ನಾವು ಕಾಯಿಲೆ ಹುಷಾರು ಮಾಡ್ಕೋಬೇಕಷ್ಟೆ. ಒಂದು ಜ್ವರ ಬಂದಿದೆ, ನಮ್ಗೆ ಆಗ್ತಿಲ್ಲ ತಡ್ಕೊಳಕ್ಕೆ ಅಂದಾಗ ಡಾಕ್ಟ್ರ್ ಹತ್ರ ಹೋಗಿ ನಾವು ಅದನ್ನು ಸರಿ ಮಾಡ್ಕೋತೀವಿ. ಅವ್ರು ಕೊಡುವಂಥ ಮಾತ್ರೆ, ಮೆಡಿಸನಲ್ಲಿ. ಹಾಗೆ ನೀವೊಂದು ಅಕಾಡೆಮಿಗೆ ಹೋಗಿ ನೀವು ಕಲಿತೀರಾ ಅಂದಾಗ ನಿಮ್ಗೆ ಕಲಿಯೋ ಕಡೆ ಗಮನ ಕೊಡಬೇಕು ಹೊರತು ಅಲ್ಲಿ ಟೀಚ್ ಮಾಡೋರ ಬಗ್ಗೆ ಮಾತಾಡೋದಲ್ಲ. ಅವ್ರಿಗೂ ಹೊಟ್ಟೆಪಾಡು, ನಿಮಗೂ ಹೊಟ್ಟೆಪಾಡು. ಅವರು ಕೂಡ ಲಕ್ಷಾಂತರ ರೂಪಾಯಿ ದುಡ್ಡುಗಳ್ನ ಕಟ್ಟಿ ಕಲ್ತಿರ್ತಾರೆ. ಅವ್ರು ಸುಮ್ಮನೆ ಬಂದು ಒಂದು ಅಷ್ಟು ಜನಕ್ಕೆ ಅವರು ಕ್ಲಾಸಸ್ನ ಮಾಡ್ತಾರೆ ಅಂದರೆ ನಿಂತ್ಕೊಂಡು ಅಂದರೆ ಅದಕ್ಕೂ ಒಂದು ಧೈರ್ಯ ಬೇಕು, ಮತ್ತು ಶ್ರಮ ಬೇಕು. ಅವರು ನಿಮ್ಮಂತೆಯೇ ಬೇರೆಯವ್ರ ಹತ್ರ ಹೋಗಿ ಕಲ್ತ್ಕೊಂಡು ಬಂದು ಇವತ್ತು ನಿಮ್ಮೆಲ್ಲರಿಗೂ ಟೀಚ್ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರು ಶ್ರಮ ಪಟ್ಟಿದ್ದಾರೆ. ಶ್ರಮ ಪಟ್ಟಿರೋದಕ್ಕೆ ಇವತ್ತು ಆ ಸ್ಟೇಜ್ ಮೇಲೆ ನಿಂತು ಒಂದು 50ರಿಂದ 60, 70, 100 ಜನ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಕೆಪಾಸಿಟಿಗೆ ಅವರು ಕ್ಲಾಸಸ್ಗಳನ್ನ ಮಾಡ್ತಿದ್ದಾರೆ. ಕ್ಲಾಸಸ್ ಮಾಡಬೇಕು ಅಂದರೆ ಎಲ್ಲದಕ್ಕೂ ಚಾರ್ಜಸ್ಸು ಕೊಡಲೇಬೇಕು. ಯಾಕೆಂದರೆ ಫ್ರೀಯಾಗಿ ಯಾವುದೂ ಸಿಗಲ್ಲ ಬೆಂಗಳೂರಲ್ಲಿ. ಬೆಂಗಳೂರೇ ಆಗ್ಬೋದು, ಎಲ್ಲೇ ಆಗ್ಬೋದು, ಯಾವುದೂ ಸಿಗಲ್ಲ. ಈಗ ಒಂದು ಅಕಾಡೆಮಿ ಒಂದು ನಡೆಸ್ತಿದ್ದಾರೆ ಅಂದರೆ ಅವ್ರಿಗೂ ರೆಂಟ್ ಇರುತ್ತೆ, ರೆಂಟ್ ಕಟ್ಟಬೇಕು, ಅವ್ರದ್ದೇ ಆದ ಒಂದು ಜೀವನ ಇರುತ್ತೆ. ಎಲ್ರಿಗೂ ಹೊಟ್ಟೆಪಾಡು, ಒಂದು ಫ್ಯಾಮಿಲಿ ಅಂತ ಇರುತ್ತಲ್ವ. ಹಾಗಾಗಿ ನಾವು ಕಟ್ಟಿದ್ದೀವಿ ಅಪ್ಪ, ನಾವು ಕಟ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಗುರುಗಳಿಗೆ ನಾವು ಹೆಂಗೆ ಬೇಕು ಹಂಗೆ ಮಾತಾಡೋದಲ್ಲ. ನಿಮ್ಗಾದರೆ ಕಲ್ತಿದ್ದೀರಾ, ಒಳ್ಳೇದು ಮಾಡಿ. 4 ಜನಕ್ಕೆ ಕೇಳಿ ಬೇಕಾದ್ರೆ ಇಂಥ ಕಡೆ ಹೇಳ್ಕೊಡ್ತಾರೆ ಹೋಗಿ ಅಂತ. ಅದನ್ನು ಬಿಟ್ಬಿಟ್ಟು ಅಲ್ಲಿ ಹೋಗಬೇಡಿ ಅಂತೇಳಿ ಬೇರೆಯವ್ರ ಹೊಟ್ಟೆ ಮೇಲೆ ನೀವು ಯಾವತ್ತೂ ಹೊಡೆಯಕ್ಕೆ ಹೋಗಬೇಡಿ.
ನೀವು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿಯಕ್ಕೆ ಹೋದ್ರೆ ನಿಮಗೂ ಹೊಟ್ಟೆ ಇದೆ ತಾನೇ. ನೀವು ಊಟನೇ ತಾನೇ ಮಾಡೋದು. ಅವರು ಊಟ ಮಾಡ್ತಾರೆ, ನೀವು ಊಟ ಮಾಡ್ತೀರಾ. ನಿಮ್ಮ ಹೊಟ್ಟೆ ಮೇಲೂ ಕೂಡ ಬೇರೆಯವರು ಯಾವುದೋ ಒಂದು ರೂಪದಲ್ಲಿ ಹೊಡೆದೇ ಹೊಡಿತಾರಲ್ವಾ. ಹಾಗಾಗಿ ನೀವು ಕಲಿಯಕ್ಕೆ ಹೋಗ್ತೀರಾ? ಹೋಗಿ. ಆದ್ರೆ ಎಲ್ರೂ ಒಂದೇ ಥರ ಇರ್ತಾರೆ ಅಂತ ಹೇಳಲ್ಲ. ಕೆಲವರು ಕಲ್ತು ನಾನೇನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ, ಇವತ್ತು ಅವರು ಕೂಡ ಸಣ್ಣದಾಗಿ ಒಂದು 4 ಜನಕ್ಕೆ ಹೇಳ್ಕೊಡೋ ಮಟ್ಟಕ್ಕೆ ಕೆಲವರು ಹೆಣ್ಮಕ್ಳು ಬೆಳೆದಿದ್ದಾರೆ. ಆದ್ರೆ ಇನ್ನು ಕೆಲವರು ಈ ಥರ ಬೇಡದೇ ಇರೋ ವಿಷಯದಲ್ಲೆಲ್ಲ ತಲೆ ಕೆಡಿಸ್ಕೊಂಡು, ಮಾಡ್ಕೊಂಡು ಮೇಕಪ್ಪು ಕಲಿದೆ, ಏನೂ ಮಾಡ್ದೇನೆ ಸುಮ್ನೆ ಅವ್ರ ಕೈಲಿ ಆಗದೆ ಇರೋದಕ್ಕೆ ಗುರುಗಳ ಮೇಲೆ ಹಾಕ್ಬಿಡೋದು. ಏನೂ ಇಲ್ಲ ಅವ್ರೇನು ಮಾಡಲ್ಲ ಹಂಗೆ ಹಿಂಗೆ ಅಂತ. ದಯವಿಟ್ಟು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ನೀವು ಕಟ್ಟಿದ್ದೀರಾ, ಕಟ್ಟಿರೋ ದುಡ್ಡು ತಕ್ಕನಾಗಿ ನಾನು ಕಲೀಲೇಬೇಕು ಅಂತ ನಿಮ್ಮ ಮನ್ಸಿಟ್ಕೊಂಡು ನೀವು ಹೋಗಿ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಈಗ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ನಮ್ಗೆ ಹುಷಾರಿಲ್ಲ ಅಂದಾಗ ಅವ್ರು ಕೋರ್ಸ್ ಕಂಪ್ಲೀಟ್ ಮುಗಿಸಿ ಚೆನ್ನಾಗಿ ಆಗ್ತೀರಾ ಅಂತ. ಹಂಗಂದ್ಬಿಟ್ಟು ನಾವು ಒಂದು ಸ್ವಲ್ಪ ಚೆನ್ನಾಗಾಗಿದ ತಕ್ಷಣ ನಾವು ಬಿಟ್ಬಿಡ್ತೀವಿ. ಹಂಗೆ ಬಿಡಬಾರ್ದು. ಅದು ನಮ್ಮ ತಪ್ಪು. ಡಾಕ್ಟ್ರು ಕರೆಕ್ಟಾಗೇ ಮೆಡಿಸನ್ ಬರ್ದಿರ್ತಾರೆ. ಯಾವ್ಯಾವ ಟೈಮ್‌ಗೆ ಏನೇನು ತಗೋಬೇಕು ಅಂತ ಹೇಳಿರ್ತಾರೆ. ಅದನ್ನ ನಾವು ತಗೊಳ್ದೆ ನಾವು ತಪ್ಪು ಮಾಡ್ಬಿಟ್ಟು ಕೊನೆಗೆ ಡಾಕ್ಟ್ರೇ ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ನೀವ್ ಹೋಗ್ಬಿಟ್ಟು ನೀವು ದುಡ್ಡು ಕಟ್ಟಿದ್ದೀರಾ. ನೀವು ಶ್ರಮಪಟ್ಟು ಕಲಿಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಹೇಳ್ಕೊಡೋ ಜವಾಬ್ದಾರಿ ಅವ್ರು ಹೇಳ್ಕೊಡ್ತಾರೆ. ಅದನ್ನ ಕಲಿಬೇಕಾಗಿರೋದು ನಿಮ್ದು. ನಿಮ್ಮಲ್ಲಿ ಆತ್ಮವಿಶ್ವಾಸ, ನಾನೇನೋ ಮಾಡಬೇಕು ಅನ್ನೋದು ಇದ್ರೆ ಖಂಡಿತ ನೀವು ಕಲಿತೇ ಕಲಿತೀರಾ. ನೀವು ಮುಂದೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದೇ ಬೆಳೀತೀರಾ. ಒಳ್ಳೇದಾಗ್ಲಿ. ಯಾರ ಮೇಲೂ ಯಾರು ಇದು ಮಾಡಕ್ಕೆ ಹೋಗ್ಬೇಡಿ. ಹೋಗ್ತೀರಾ ಕಲೀರಿ. ಯಾಕೆಂದರೆ ನೆನ್ನೆ ಅವರು ತುಂಬ ಹತ್ಕೊಂಡ್ರಲ್ಲ, ಅವ್ರಿಗೆ ಆದಂಥ ಕೆಲವೊಂದಷ್ಟು ಸ್ಟೂಡೆಂಟು ಮಾಡಿರುವಂಥ ನೋವುಗಳ್ನ, ಹಾಗಾಗಿ ಏನೋ ಒಂದೆರಡು ಮಾತು ಹೇಳ್ಬೇಕು ಅಂತ ಹೇಳ್ಕೊಂಡೆ. ಅವ್ರಿಗೂ ಹೊಟ್ಟೆಪಾಡು, ನಿಮಗೂ ಹೊಟ್ಟೆಪಾಡು. ಎಲ್ರಿಗೂ ನನ್ನ ಜೀವನ ಇದೆ. ದಯವಿಟ್ಟು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಯಾರೂ ಮಾಡಬೇಡಿ. ಯಾವುದೇ ವಿಷಯ ಆಗ್ಬೋದು ಮಾಡಕ್ಕೆ ಹೋಗ್ಬೇಡಿ. ದೇವರು ಕೂಡ ನಮಗೆ ಕ್ಷಮೆ ಕೊಡಲ್ಲ. ಗುರುಗಳು ಅಂದರೆ ನಮಗೆ ದಾರಿ ಕೊಟ್ಟಿರೋ ಒಂದು ಗುರು. ಆ ಗುರುಗೆ ನಾವು ಗೌರವ, ಮರ್ಯಾದೆ ಎಲ್ಲ ಕೊಡಬೇಕು. ಸ್ಕೂಲ್‌ಗೋಗಿ ನಾವು ಪಾಠಗಳ್ನ ಕಲಿತೀವಿ. ಗುರುಗಳು ಬಂದು ನಮಗೆ ಪಾಠನ ಹೇಳ್ಕೊಡ್ತಾರೆ. ಆ ಗುರುಗಳಿಗೂ ಕೂಡ ಜೀವನದಲ್ಲಿ ಒಂದು ನೋವು, ಏನೋ ಒಂದು ಅವಮಾನಗಳು ಏನೋ ಆಗಿರುತ್ತೆ. ಆದ್ರೆ ಅದನ್ನೆಲ್ಲ ಬಂದು ಮಕ್ಳ ಮುಂದೆ ಹೇಳಲ್ಲ. ಅವ್ರ ಕೆಲಸ ಏನು ಬರ್ತಾರೆ, ಮಕ್ಳಿಗೆ ಪಾಠ ಮಾಡ್ತಾರೆ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಹಂಗೆ ಯಾರ ಜೀವನದಲ್ಲೂ ಏನೂ ನಡೀಲಿಲ್ಲ ಅಂತಲ್ಲ. ಎಲ್ಲಾರ ಜೀವನದಲ್ಲೂ ಏನೇ ಒಂದು ಇನ್ಸಿಡೆಂಟ್‌ಗಳು ನಡೆದೇ ನಡೆಯುತ್ತೆ. ಆದ್ರೆ ಕೆಲವು ಹೆಣ್ಮಕ್ಳು ಸಿಂಗಲ್ ಪೇರೆಂಟ್ ಆಗಿರುವಂಥ ಹೆಣ್ಮಕ್ಳು ತನ್ನ ಮಕ್ಳನ್ನ ಸಾಕ್ಬೇಕು, ತನ್ನ ಕುಟುಂಬನ ಸಾಕ್ಬೇಕು, ಆ ಜವಾಬ್ದಾರಿ ಅನ್ನೋದು ಇದ್ದಾಗ ಅವರು ಶ್ರಮಪಟ್ಟು ಕೆಲಸ ಮಾಡ್ತಾನೆ ಇರ್ತಾರೆ. ಯಾಕೇಳಿ ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇರಲ್ಲ. ಅವ್ರಿಗೆ ಅವರೇ ದುಡಿಬೇಕು, ಅವ್ರ ಮನೆನ ಸಾಕ್ಬೇಕು. ಹಾಗಾಗಿ ಅವ್ರಿಗೊಂದು ಹಠ, ಛಲ, ಆಡ್ಕೊಳ್ಳೋರ ಮುಂದೆ ನಾವು ಕೆಳಗೆ ಬೀಳಬಾರ್ದು, ನಾವೇನೋ ಮಾಡಬೇಕು ಅಂತ ಹೇಳಿ ಶ್ರಮಪಟ್ಟು ಅವ್ರು ಮಾಡ್ತಾ ಇರ್ತಾರೆ. ಆದರೆ ಈ ಕೆಲವು ಜನಗಳು ಮಾತಾಡೋದು ಹೆಂಗೆ ಅಂದರೆ ಬೇರೆ ಥರನೇ ಮಾತಾಡ್ತಾರೆ. ಆದರೆ ಹೆಣ್ಮಕ್ಳು ಅಂದರೆ ಎಲ್ಲರೂ ಒಂದೇ. ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ. ಹಾಗಾಗಿ ನೋಡಿಕೊಂಡು ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಮಾತಾಡಿ. ಗಂಡನ ಬಿಟ್ಟು ಜೀವನ ಮಾಡ್ತಿದ್ದಾರೆ ಅಂದರೆ ಬೇರೆ ಥರ ಮಾಡ್ತಿದ್ದಾರೆ ಅನ್ಕೋಬೇಡಿ. ಅವರು ಶ್ರಮ ಪಟ್ಕೊಂಡು ಜೀವನನ ಮಾಡ್ತಾ ಇರ್ತಾರೆ. ಆದರೆ ತಪ್ಪಾಗಿ ನೀವು ಅರ್ಥ ಮಾಡ್ಕೊಂಡು ಮಾತಾಡ್ತೀರಾ ಅಂದರೆ ಅದು ನಿಜವಾಗ್ಲೂ ಕರ್ಮ ನಿಮಗೆ ರಿಟರ್ನ್ ಅಂತ ಹೇಳ್ತೀನಿ. ದಯವಿಟ್ಟು ಯಾರ ಬಗ್ಗೆ ಯಾರಿಗೂ ತಪ್ಪಾಗಿ ಮಾತಾಡಕ್ಕೆ ಹೋಗ್ಬೇಡಿ. ಅವ್ರವ್ರ ಕಷ್ಟ. ಕಲಿತೀರಾ ಹೋಗಿ ಕಲೀರಿ. ಅದನ್ನ ಬಿಟ್ಟು ಅವ್ರು ಮಾಡೋ ಕೆಲಸದಲ್ಲಿ ಕಲ್ಲಾಕೋ ಕೆಲಸನ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಎಲ್ರಿಗೂ ಒಂದೊಂದು ಜೀವನ ಅಂತ ಇರುತ್ತೆ. ಯಾರು ಎಷ್ಟೇ ಸಂಪಾದನೆ ಮಾಡಿದ್ರೂ ಊಟ ಮಾಡೋದು ಅನ್ನನೇ. ಚಿನ್ನ ಅಲ್ಲ, ದುಡ್ಡಲ್ಲ, ಏನೂ ಅಲ್ಲ. ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ. ಅಮ್ಮ ಒಳ್ಳೇದು ಮಾಡಲಿ. ಯಾರಾದರೂ ಈ ಥರ ತಪ್ಪುಗಳನ್ನ ಮಾಡ್ತಿದ್ರೆ ಸ್ಟೂಡೆಂಟ್ಗಳು ದಯವಿಟ್ಟು ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಇನ್ನು ಮುಂದೆ ಒಂದು ಒಳ್ಳೆ ದಾರಿನ ಕಂಡುಕೊಳ್ಳಿ. ಕಲೀರಿ. ನೀವು 4 ಜನದ್ರಂತೆ ಬೆಳಿಬೇಕು ಅನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತ ನೀವು ಬೆಳೆದೇ ಬೆಳಿತೀರ. ಒಳ್ಳೆಯದಾಗೇ ಆಗುತ್ತೆ. ನಿಮ್ಮ ಶ್ರಮ ನಿಮ್ಮ ಕೈಯಲ್ಲಿದೆ.